ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ ಲಿಂಕ್ ಓಪನ್. ಇಲ್ಲಿ ನೋಡ್ಬೋದು, ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ವೆಯ್ಟಿಂಗ್ ಮಾಡ್ತಾ ಇರುವಂಥವ್ರು ಇವತ್ತು ಕೂಡ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಇದು ಕ್ಲೋಸ್ ಆಗುವಂಥದ್ದು ಲಿಂಕು. ಇಲ್ಲಿ ನೋಡ್ಬೋದು ನೀವು, ಹೊಸ ಪಡಿತರ ಚೀಟಿ ಆನ್ಲೈನ್ ಅರ್ಜಿ ಅಂತ ಬಂದಿದೆ. ಇಲ್ಲಿ ನೋಡ್ಬೋದು ನೀವು 3 ರೀತಿ ನೀವು ಈ ಶ್ರಮ ವರ್ಕರ್ ಹತ್ರ ನೀವು ಒಂದು ಈ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೋದು, ಮತ್ತು ಮೆಡಿಕಲ್ ಎಮರ್ಜೆನ್ಸಿಗೆ ಅಂತೇಳಿ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ಬೋದು. ಮತ್ತು ಪಿ ವಿ ಟಿ ಜಿ ಅಂತೇಳಿ ಆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಈ 3 ತೇಲಿ ನೀವು ಈ ಶ್ರಮ ಒಂದು ರೇಷನ್ ಕಾರ್ಡ್ನ ನೀವು ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಹೊಸ ಪಡಿತರ ಚೀಟಿ ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ಈ ಶ್ರಮ ಕಾರ್ಡ್ನ ಹಾಕಿ ನೀವು ಮುಂದುವರಿಸ್ಬೇಕಾಗ್ತದೆ. ಈ ಶ್ರಮ ಕಾರ್ಡ್ ನಂಬರ್ ಬಂದಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ಶ್ರಮ ಕಾರ್ಡ್ ನಂಬರ್ನ ಹಾಕಿ ನೀವು ಮುಂದೆ ಹೋದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೇಳುತ್ತೆ, ಇಲ್ಲಿ ನೋಡ್ಬೋದು ಈ ಶ್ರಮ ವರ್ಕರ್ UAN ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟರೆ ನಿಮಗೆ ಒಂದು ಇದು ಬರುತ್ತೆ. ಇಲ್ಲಿ ನೋಡಿ, ಪಿ ವಿ ಟಿ ಜಿಯ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ ನೋಡಿ. ಮೊದಲ ಆಧಾರ್ ಸಂಖ್ಯೆ ಹಾಕಿ ಅಂತ ಬರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಮತ್ತು ಇಲ್ಲಿ ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಹಾಕ್ತಾ ನೀವು ಹಾಗೆ ಎಲ್ಲ ದಾಖಲೆಗಳು ಕೇಳ್ತಾ ಹೋಗುತ್ತೆ. ನೀವು ಹಾಕ್ತಾ ಹೋದರೆ ಅದು ಕೊನೆಯಲ್ಲಿ ಇಲ್ಲಿ ಹಾಕ್ತಾ ಹೋಗ್ಲಿಕ್ಕೆ ಏನಿಲ್ಲ, ಆಧಾರ್ ಕಾರ್ಡು ಮತ್ತು ಮೊಬೈಲ್ ಲಿಂಕ್ ಇರುವಂಥ ಮೊಬೈಲ್ ನಂಬರು ಮತ್ತು ಬೇರೆ ಬೇರೆ ಸದಸ್ಯರನ್ನ ಆ್ಯಡ್ ಮಾಡಲಿಕ್ಕೆ ಹೇಳುತ್ತೆ. ಆ್ಯಡ್ ಮಾಡ್ತಾ ನೀವು ಕೊನೆಯಲ್ಲಿ ನೀವು ಸಬ್ಮಿಟ್ ಕೊಟ್ಟಾಗ ನಿಮಗೆ ಅಕ್ನಾಲಜ್ಮೆಂಟ್ ಒಂದು ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟನ್ನ ನೀವು ಪ್ರಿಂಟೌಟ್ ತೆಗೆದು ಇಟ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ನಾನು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ. ನೀವು ಬೇಕಂತಂದರೆ ಇಲ್ಲಿ ಉಳಿಸಲಾದ ಏನಾದರೂ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನಾದರೂ ಅಡೆತಡೆಗಳು ಬಂದು ಅದು ಸ್ಟಾಪ್ ಆಗಿ ಹೋಗಿದ್ದರೆ ಮತ್ತೆ ಒಂದು ಅರ್ಜಿನ ನೀವು ಅದು ತಿದ್ದುಪಡಿ ಅರ್ಜಿ ಸಂಖ್ಯೆ ಅಲ್ಲಿ ಜನ್ರೇಟ್ ಆಗಿರುತ್ತೆ ಆಲ್ರೆಡಿ. ಅದನ್ನು ಕೂಡ ನೀವು ತಿದ್ದುಪಡಿ ಅರ್ಜಿ ಮುಂದುವರಿಸ್ಬೋದು. ಮತ್ತು ಅರ್ಜಿ ಹಿಂಪಡೆಯುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಜಿ ಏನಾದರೂ ನೀವು ಹಿಂಪಡಿಬೇಕಂತಂದ್ರೆ ಅರ್ಜಿ ಕೂಡ ಹಿಂಪಡಿಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಅರ್ಜಿ ಸಂಖ್ಯೆ ಹಾಕಿ ಮುಂದೆ ಅಂತ ಸಲ್ಲಿಸಿ ಇಲ್ಲಿ ಲೈವ್ ಪ್ರೂಫ್ ಆದಂಥ ಮಾಹಿತಿ. ಇದು ಮೊದಲಾಗಿ ನೀವು ಹೊಸ ಅರ್ಜಿನ ಸಲ್ಲಿಸಬೇಕಂತ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ದೀರಾ. ನನಗೂ ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರು, ಹೊಸ ಅರ್ಜಿ ಲಿಂಕ್ ಓಪನ್ ಆಗಿದೆಯಾ, ಮೊದಲು ಲಿಂಕ್ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ರಿ. ಈಗ ಲೈವ್ ಪ್ರೂಫ್ ಆಗಿ ಅದೇ ಒಂದು ನಮ್ಮ ವ್ಯೂವರ್ಸ್ಗೆ ನಾನು ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಲೈವ್ ಪ್ರೂಫ್ ಆಗಿ ಲಿಂಕ್ನ ಓಪನ್ ಮಾಡಿದ್ದೀನಿ, ನೀವು ಕೂಡ ಲೈವ್ ಆಗಿ ನೋಡ್ತಾ ಇದ್ದೀರಾ. ನಾನು ಇದು ಯಾವುದಾದ್ರೂ ಸ್ಕ್ರೀನ್ ಶಾಟ್ ಅಂತಾರಂತಲೇ ಇಲ್ಲಿ ನಾನು ಬೇಕಂತಂದರೆ ನಿಮಗೆ ಎಲ್ಲ ಒಂದು ಬೇರೆ ಬೇರೆ ಕಡೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ಆಗಿ. ಇಲ್ಲಿ ಬೇಕಂದರೆ ನೋಡ್ಬೋದು ನೀವು. ಇಲ್ಲಿ ಮತ್ತೆ ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಹೊಸ ಪಡಿತರ ಚೀಟಿ ಅಷ್ಟೇ ಇದೆ, ತಿದ್ದುಪಡಿ ಇಲ್ಲ ಅನ್ನೋದಾದರೆ ಅದು ತಿದ್ದುಪಡಿನೂ ಕೂಡ ಚಾಲು ಇರುವಂಥದ್ದು. 31ನೇ ತಾರೀಕುವರೆಗೆ ತಿದ್ದುಪಡಿ ಇರುತ್ತೆ. ನೀವು ತಿದ್ದುಪಡಿನೂ ಮಾಡ್ಕೊಳ್ಬೋದು. ಏನಾದರೂ ಸದಸ್ಯರನ್ನ ಡಿಲೀಟ್ ಮಾಡೋದು, ಆ್ಯಡ್ ಮಾಡೋದು, ಏನಾದರೂ ಚೇಂಜಸ್ ಮಾಡೋದಿದ್ದರೆ ಅಡ್ರೆಸ್ ಚೇಂಜು, ಬೇರೆ ಬೇರೆ ಏನಾದರೂ ನೀವು ಉದ್ದೇಶದಿಂದ ಅಲ್ಲಿ ತಿದ್ದುಪಡಿನ ಮಾಡ್ಕೊಳ್ಬೇಕಂದವ್ರಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.